ಪೊದ್ದಿ, ಹಿಂಗೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನ್ ದೊಡ್ಡ ಮಗಳು ಕತೆ ಬಿಟ್ಬಿಡು. ನೀನ್ ಚಿಕ್ಕ ಮಗಳಿಗೆ ಬಲು ದುರಾಸೆನೆ. ನೀನ್ ಚಿಕ್ಕ ಮಗಳಿಗೆ ನಾನು ನೋಡ್ಬಿಟ್ಟಿನಿಲ್ಲ. ನೀನು ಹೇಳಿದ್ಯಾ ಬೇಜಾರು ನಿನ್ ಮಗಳ ಬಗ್ಗೆ. ನಾನು ಎಲ್ಲ ಕೇಳಿಸ್ಕೊಂಡಿವ್ನಿ. ನೋಡು, ನಿನ್ನ ಮಗಳಂತ ದುರಾಸೆಗಳು ಯಾರೂ ಇಲ್ಲ. ಈಗೇನಾದ್ರೂ ನೀನು ಬರೀ 2 ಎಕರೆ ಜಮೀನು ಐತೆ, ಆ ಒಂದು ಹಳೆ ಮನೆ ಐತೆ, ಹುಡುಗ ಮಾತ್ರ ಚಿಂದಂತ ಹುಡುಗ ಅಂತ ನೀನೇನಾರ ಹೇಳ್ಬಿಟ್ರೆ ನಿನ್ನ ಮಗಳು ಏನಾರ ಮದ್ವೆಗೆ ಒಪ್ಕೋತಾಳೆ ಅಂತ ನಿಂಗೇನಾರ ಅನ್ನಿಸ್ತದ? ಸಾಧ್ಯನೇ ಇಲ್ಲ ನಿಮ್ಮಿ ಮದ್ವೆಗೆ ಒಪ್ಕೊಳಕ್ಕೆ. ನೋಡು, ಏನೇ ಹೇಳಿ ನೀನು ಅವಳು ಅಂಥವ್ರು ಬೇಕು, ಇಂಥವ್ರು ಬೇಕು, ಕೋಟ್ಯಾಧೀಶ್ವರರು ಬೇಕು ಅಂತ ಆಸೆ ಐತೆ ಬಿಟ್ರೆ ನಿನ್ನಂಗೆ ಯಾರೋ ಒಬ್ಬರನ್ನ ಕಟ್ಕೊಂಡು ನೆಮ್ಮದಿಗಿರೋ ನನ್ನ ಆಸೆ ಇಲ್ಲ. ಬುದ್ಧಿ 100 ಯೋಚನೆ ಮಾಡು. ಹುಡುಗ ಬಹಳ ಒಳ್ಳೆಯವನು. ಮನೆತನೂ ಅಷ್ಟೇ ನಾನು ಬರ್ಕೊಡ್ತೀನಿ. ಬಹಳ ಒಳ್ಳೆ ಮನೆತನ. ಆದರೆ ನಿಮ್ಮಿ ಅಂತೂ ಒಪ್ಪಕ್ಕಿಲ್ಲ ಈ ಮದುವೆಗೆ. ಇದಂತೂ ಫಿಕ್ಸ್ ಮಾಡ್ಕೊಬಿಡು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡೋದು, ನನ್ನ ಮಗಳು ಒಪ್ಪಕ್ಕಿಲ್ವಲ್ಲ ಮದುವೆಗೆ ಅಂತ ಹೇಳ್ಬಿಟ್ಟು. ಏನಾರ ಒಂದು ಮಾಡಬೇಕು. ನನಗಂತೂ ಹುಡುಗ ಬಹಳ ಇಷ್ಟ ಆದ. ಒಳ್ಳೆಯರು ಅಂತ ಕೇಳ್ಪಟ್ಟಿದ್ದೀನಿ. ನಾನು ವಿಚಾರಿಸ್ಕೊಂಡಿವ್ನಿ. ಇನ್ನೂ ಬೇಕಾದ್ರೆ ವಿಚಾರಿಸ್ಕೊಂಡ್ರು ಆಯಿತು. ಹುಡುಗನ ಬಗ್ಗೆ ಎಲ್ಲ ಒಳ್ಳೇದೇನೇ ಆಯ್ತದೆ. ಅದೇ ಮತ್ತೆ ನನ್ನ ಮಗಳನ್ನ ಹೆಂಗೆ ಒಪ್ಸೋದು ಅಂತ. ಅವಳಿಗೆ ಕೋಟ್ಯಾಧೀಶ್ವರು ಬೇಕು ಅಂತಾಳೆ. ಅವಳಿಗೇನು ಗೊತ್ತು, ಕೋಟ್ಯಾಧೀಶ್ವರ ಮನ್ಸಾಗೆ ಒಂಚೂರು ನಿಯತ್ತಿರಕ್ಕಿಲ್ಲ, ಬಡವರು ಮನೆಗಿರೋ ಪ್ರೀತಿ ಸಿಗಕ್ಕಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ. ಕೋಟಿ ಇಕ್ಕೊಂಡು ಏನು ಮಾಡ್ತೀಯ, ಮನ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಮತ್ತಿವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಅದೇ ನಾನು ನೋಡ್ತಾ ಇವನಿ, ಯೋಚನೆ ಮಾಡ್ತಾ ಇವನಿ ಏನು ಮಾಡೋದು ಅಂತ. ಜಯಮ್ಮ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. 100 ಸುಳ್ಳು ಹೇಳೋದು ಮದುವೆ ಮಾಡು ಅಂತ ಹೇಳ್ತಾರೆ. ನನ್ನ ಮಗಳಿಗೂ 100 ಸುಳ್ಳು ಬೇಡ. ಒಂದು ಸುಳ್ಳು ಹೇಳ್ಬಿಟ್ರೆ ನೀನೇ ನಿನ್ನ ಮಗಳಿಗೆ ಸುಳ್ಳು ಹೇಳ್ತೀನಿ. ಏನು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಹುಡುಗನ ಬಗ್ಗೆ ಏನಾರ ಒಂಚೂರು ಸುಳ್ಳು ಹೇಳಿದ್ರೆ ಆಯ್ತು ಬಾರೆ. ಅವನೇನು ಊರಾಗಿರಕ್ಕಿಲ್ಲ, ವ್ಯವಸಾಯ ಮಾಡೋಕ್ಕಿಲ್ಲ, ಹಂಗೆ ಹಿಂಗೆ ಪ್ಯಾಟೆಗೆ ಹೋಗಿರೋದೇನಿ ಅಂತ ಏನೋ ಒಂಚೂರು ಹೇಳ್ತೀನಿ. ಬೆಂಗಳೂರಾಗೆಲ್ಲ ಮನೆ ಐತಿ ಅಂತ ಏನೋ ಒಂಚೂರು ಹೇಳಿ ಒಪ್ಪಿಸ್ತೀನಿ. ಮದುವೆ ಆದ್ಮೇಲೆ ಏನು ಮಾಡಂಗವಳೆ, ಮುಚ್ಕೊಂಡು ಸಂಸಾರ ಮಾಡ್ತಾಳೆ. ನಮ್ಮನ್ಗೆ ಏನಾರ ತವ್ರ ಮನೆಗೆ ಅಂತ ಓಡ್ ಬಂದ್ಲು ಅಂದರೆ ಯಾಕಡೆ ತಕೊಂಡು ಹೊಡಿತೀನಿ, ವಾಪಸ್ ಒಯ್ತಾಳೆ. ನೋಡು, ಈಗ ಮಕ್ಕಳ ಜೀವನ ನಾವು ನೋಡಬೇಕು. ಅವ್ರು ಕುಣಿದಂಗೆ ಕುಣಿಯಕ್ಕೆ ಹೋಗ್ಬಿಟ್ರೆ ನಾವೂನುವೆ ಮಕ್ಕಳ ಜೀವನ ಏನು ಉದ್ಧಾರ ಆಯ್ತದೆ ಅಂತ ಅನ್ಕೊಂಡ ಹಾಳಾಗಿ ಸರ್ವನಾಶ ಹೋಗ್ಬಿಡ್ತದೆ. ಅದಕ್ಕೆ ನೀನು ಅದೆಲ್ಲನೂ ಬೇಡ. ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಸುಳ್ಳು ಹೇಳೋನಾಗಲಿ ನನ್ನ ಮಗಳು ಮದುವೆಯ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ಲ ಅಂತಂದರೆ ನನ್ನ ಮಗಳು ರೊಚ್ಚು ಮಗ ಅಂತ ಹೇಳ್ಬಿಟ್ಟು ಅಲ್ಲೋಗಿ ಅವನ ಜೀವನನೂ ಹಾಳು ಮಾಡ್ತಾಳೆ. ಇಲ್ಲಿ ನಮ್ಮನ್ನು ಬೀದಿ ತಗೊಬಿಟ್ಟು ಬರ್ತಾಳೆ. ಅದಕ್ಕೆ ಈ ಹುಡುಗ ಭಾಳ ಒಳ್ಳೆನು. ಹೆಂಗೋ ನನ್ನ ಮಗಳನ್ನ ಪಳಗಿಸ್ಕೊಂಡು ಇಕ್ಕತಾನೆ ಅಂತ ಅನ್ನಿಸ್ತಾ ಐತೆ. ನೋಡಿ, ಏನೋ ಒಂದು ಆಯ್ತದೆ. ಇದೇ ಮನೆಗೆ ಕೊಟ್ಬಿಟ್ಟು ಮದುವೆ ಮಾಡೋಣ. ನನ್ನ ಮಗಳಿಗೆಲ್ಲ ಹೇಳ್ತೀನಿ ಬಾ. ಏನೇ ಆಗಲಿ ನಿನ್ನಷ್ಟೇನು ಅವಳೇನು ಯೋಚನೆ ಮಾಡೋಕ್ಕಿಲ್ಲ ನಿನ್ನ ಮಗಳು ಬಿಡು. ಎಲ್ಲ ಅರ್ಧಂಬರ್ಧ ಯೋಚನೆ ಏನಿಯ. ಸರಿ ಬಾ ಹೋಗೋಣ. ನಮ್ಮ ಗೌರಿಗಿರೋದ್ರಾಗೆ ಒಳ್ಳೆ ಬುದ್ಧಿ 10 ಪೈಸನೂ ಇಲ್ಲ. ನನ್ನ ಮಗಳಿಗಂತೂ ನಿಮ್ಮಿಗೆ. ಗೌರಿ ಮಗಳೇ ಗೌರಿ. ಅಮ್ಮ ನೀನಾ? ಬಾಬಾ ಕೂತ್ಕ ಬಾ. ಓಹೋ, ಅಕ್ಕನ ಮನೆಗೆ ತಿನ್ಕೊಂಡು ನಮ್ಮನೇನಿಯ ಮರ್ತೋಗ್ಬಿಟ್ಟವಳು ನೋಡ್ದೇನೆ ಪದ್ದಿ. ಬಂದು 2 ದಿನ ಆಗಿಲ್ಲ ಆಗ್ಲೇನಿಯ. ಏನು ಖುಷಿ ಆಗವಳೆ. ಕುಂತ್ಕ ಬಾ ಅಮ್ಮ. ಮನೆಯಾಗೆ ಯಾರನ್ನೂ ಇಲ್ಲ. ಬಂಗಾರಮ್ಮ ಮಗಳು ಅವ್ರಿಬ್ರು ಹಂಗೆ ಏನಿಯ ಅದೆಲ್ಗೋ ಹೋಯ್ತೀವಿ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು. ಅಕ್ಕನೂ ಇಲ್ಲ. ಅಕ್ಕನೂ ಎಲ್ಗೋ ಹೋಯ್ತೀನಿ ಅಂತ ಹೊಂಟೋಯ್ತು. ಬಾವ ಬಲ್ದತ್ರಕ್ಕೆ ಹೋಗೈತೆ. ಇನ್ನು ಮಾವ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತೀನಿ ಅಂತ ಹೋಯ್ತು. ನಾನು ಒಬ್ಳೇನೇನಿಯ ಸುಮ್ಕೆ ಓಡಾಡ್ಕೊಂಡಿದ್ದೆ. ಒಬ್ಳಾದ್ರೂ ಹೆಂಗೆ ಓಡಾಡ್ಕೊಂಡಿದ್ಯಲ್ಲ ಇಷ್ಟಾರ ಮನೆಯಾಗೆ. ಏನೋ ಖುಷಿಯಾಗಿರ್ಬೇಕು ಫುಲ್ಲು. ಫುಲ್ ಖುಷಿ ಕಣಮ್ಮ. ಫುಲ್ ಅಂದ್ರೆ ಫುಲ್ ಖುಷಿ. ಈ ಮನೆಯಾಗೇನು ಯಾರು ಇರಕ್ಕಿಲ್ಲ ಕಣಮ್ಮ. ಆರಾಮಾಗಿ ಓಡಾಡ್ಕೊಂಡು ಚೆನ್ನಾಗಿರ್ಬೋದು ಕಣಮ್ಮ. ನಿತ್ಯ ಬಿಡು, ನೀನೇ ನಿತ್ಯ. ಕುಂತ್ಕೊಳಮ್ಮ, ಕಾಪಿ ಇಕ್ಕಬಿಟ್ಟು ಬರ್ತೀನಿ. ಅಮ್ಮ ಎದ್ದಳು ಮ್ಯಾಕೆ. ಇದು ಯಾಕೆ ಹಿಂಗೆ ಕೆಳಗಡೆ ಕುಂತ್ಕೊಂಡಿದ್ಯಾ? ಎದ್ದಳು ಸುಮ್ಮನೆ ಮ್ಯಾಕೆ. ಎದ್ಬಿಟ್ಟು ಮ್ಯಾಲೆ ಕುಂತ್ಕೊ. ಎದ್ದಳು ಹಿಂಗೆಲ್ಲನೂ ಕೆಳಗಡೆ ಕುಂತ್ಕೊಬೇಡ. ಏನು ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ಸೋಪಾಗಿ ಇಲ್ವೇ? ಎದ್ದಳು. ನಮ್ಮ ಮನೆ ಹಂಗೆ ಏನಾರು ಗೊತ್ತಿಲ್ದಿರೋರೆ ಇವರು ಚಂದ ಕಿಕ್ಕೊಂಡವ್ರೆ. ಎದ್ದಳಮ್ಮ ನೀನು. ಆ ತಾಯಿ ಯಾ ಕಾಪಿ ಗೀಪಿ ಎಲ್ಲ ಏನು ಬೇಡ ಬಾ. ಒಳ್ಳೇದಾಯ್ತು ಮನೆಗೆ ಯಾರೋ ಇಲ್ದಿರೋ ದೋಸಿ ನಿಂತಾಗ ಮಾತಾಡ್ಬೇಕು. ಕುಂತ್ಕ ಬಾಯಿಲಿ. ಹೇಳ್ಪದ್ದಿ ಮಗಳೇ, ನಿಂಗೊಂದು ವಿಷಯ ಹೇಳ್ಬೇಕು ಅಂತ ನಿನ್ನ ಹುಡಿಕಣೆ ಏನಿಯ ಬಂದಿದ್ದು ನಾನು. ಮನೆಯಾಗೆ ಯಾರು ಇಲ್ದಿರೋದು ಒಳ್ಳೇದೇನೇ ಆಯ್ತು. ಇಲ್ಲ ಈಚೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ನಿಂಗೆ ಹೇಳೋಣ ಅಂತ ಅನ್ಕೋತಾ ಇದ್ದೆ. ಏನಮ್ಮ ವಿಷಯ? ಮಗಳೇ, ನಿಂಗೊಂದು ಒಳ್ಳೆ ಸಂಬಂಧ ನೋಡಿದೀನಿ. ಹುಡ್ಗ ಮಾತ್ರ ರಾಜ್ಕುಮಾರ ಇದ್ದಂಗವನೇ. ನೋಡಕ್ ಮಾತ್ರ ಬೊಂಬಾಟಾಗವನೇ ಗೊತ್ತಾ. ಮನೆಯೂ ಅಷ್ಟೇನಿಯ. ಮನೆತನ ಎಲ್ಲ ಬಹಳ ಒಳ್ಳೇದು ಮಗಳೇ. ನಿನ್ಗಂತೂ 7 ಮಾಡ್ಸಿರೋ ಜೋಡಿ. ಅಮ್ಮ ನಿಂಗೆ ಎಷ್ಟು ಕಿತ ಹೇಳಿದ್ದೀನಿ ನಾನು ಮದುವೆ ವಿಷಯ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು. ಯಾಕೆ ಸುಮ್ಕೇನಿಯ ಮದುವೆ ವಿಷಯ ಎಲ್ಲನೇ ಮಾತಾಡಿಯ ನೀನು? ನಾನು ಹೇಳ್ದೆ ನಾನು ಮಾಡ್ಕೊಳಕ್ಕಿಲ್ಲ ಮದುವೆ ಅಂತ ಹೇಳ್ಬಿಟ್ಟು. ನೋಡು, ನೀನು ಎಂತೆಂಥವ್ರಿಗೆ ಕೊಟ್ಬಿಟ್ಟು ನನ್ನ ಮದುವೆ ಮಾಡ್ಬಿಟ್ಟು ನನ್ನ ಬಿಕಾರಿ ಮಾಡೋಕ್ಕೆ ಅಂತ ಹೊಂಟ್ಬಿಟ್ಟಿದ್ಯಾ ಏನು? ನೋಡಮ್ಮ, ನಂಗೆ ಅದೆಲ್ಲ ಬೇಡ. ಅಕ್ಕ ಹೇಳೈತೆ ಸಂದಕ್ಕಿರೋ ಪಾರಿನಾಗಿರೋ ಹುಡುಗನಿಗೆ ನೀನು ಕೊಟ್ಬಿಟ್ಟು ಮದುವೆ ಮಾಡಿಸ್ತೀನಿ ಅಂತ. ನನಗೆ ಹಿಂಗೆಲ್ಲ ಎಂತೆಂಥವ್ರನ್ನ ಮದುವೆ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಕಣಮ್ಮ. ನಾನು ಈಗಲೇ ಹೇಳಿದ್ದೀನಿ. ಸಂದಕ್ಕಿರೋ ಮನೆಗೆ ನೀನು ಮದುವೆ ಮಾಡ್ಕೋಬೇಕು ನಾನು. ಮಗಳೇ, ಇವ್ರದ್ದು ಸಂದಕ್ಕಿರೋ ಮನೆನೇನಿಯ. ಎಂಥ ಒಳ್ಳೆ ಮನಸ್ಸು ಗೊತ್ತಾ.
ಅಂತನ್ನ ಪಡಿಯಕ್ಕೂನುವೆ ಪುಣ್ಯ ಪುಣ್ಯ ಮಾಡಿರ್ಬೇಕು ನೀನಂತೂನುವೆ. ಹೂ ಕಣವ, ಪುಣ್ಯ ನಿನಗೆ ಮಾಡಿರ್ಬೇಕು. ಎಂತ ಒಳ್ಳೆ ಹುಡ್ಗ. ಅಯ್ಯೋ ಎಂತದು ಡಬಲ್ ಡಿಗ್ರಿ ಮಾಡ್ಕೊಬಿಟ್ಟವನಂತೆ. ಅಯ್ಯೋ ಹೆಂಗವನಂತೆ ಗೊತ್ತಾ, ಬೆಂಗಳೂರಿನಾಗೆ ಸ್ವಂತ ಮನೆ ಎಲ್ಲನೂ ಐತೆ. ಸ್ವಂತ ಮನೆಯಾಗೆ ಆರಾಮಾಗಿ ಖುಷಿಯಾಗಿ ಜೀವನ ಮಾಡ್ಬೋದು ನೀನು. ಬೆಂಗಳೂರಾಗೆ ಕೆಲ್ಸಕ್ಕೆ ಹೋಯ್ತಾನಂತೆ, ₹1,00,000 ಗಂಟ ಸಂಬಳ ಬೇರೆ ಐತಂತೆ. ಏನಮ್ಮ ಹೇಳ್ತಾ ಇದೀಯ ನೀನು? ನಿಜ ಹೇಳ್ತಾ ಇದೀಯನಮ್ಮ ನೀನು? ₹1,00,000 ಸಂಬಳ, ಬೆಂಗಳೂರಾಗ ಸ್ವಂತ ಮನೆ ಐತಾ? ಹೂ ಕಣಮಿ, ಮನೆಗಿನೇ ಎಲ್ಲನೂ ಐತೆ. ಅದಕ್ಕೆ ನೀನು ಯೋಚನೆ ಮಾಡಬೇಡ. ಸಾವ್ಕಾರು 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 ಅಂತ ಕುಂತ್ಕೊಂಡು ಕುಣಿಯಕ್ಕೆ ಹೋಗ್ಬೇಡ. ಇದಕ್ಕಿನ್ನು ಸಾವ್ಕಾರ ಬೇಕಾ? ನೋಡ್ದಾ, ನಿನ್ನ ಫ್ರೆಂಡ್ ಒಬ್ಳು ಮದುವೆ ಮಾಡ್ಕೊಂಡ್ಲು. ಯಾರವಳ ಹೆಸರು? ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವಳು ಮದುವೆ ಮಾಡ್ಕೊಂಡಲ್ಲ, ಕೇಳ್ಪಟ್ಟ? ನೋಡ್ದೆ, ಸಾವ್ಕಾರಂಗೆ ಕೊಟ್ಬಿಟ್ಟು ಬೆಂಗಳೂರು ಕಡೆಯವರು ಕೊಟ್ಬಿಟ್ಟು ಮದುವೆ ಮಾಡಿದ್ರು. ಅದೇನೋ ಅವಳನ್ನ ಏನೋ ಸಾಯ್ಸಕ್ಕೆ ಹೋಗ್ಬಿಟ್ಟು ಕೊನೆಗೆಲ್ಲ ಡೈವರ್ಸ್ ತಗೊಂಡು ಮನೆಗೆ ಬಂದ್ರು. ಇಂಥ ಬಾಳ್ಗಿರ್ನೂ ಗೊತ್ತಿರೋ ಹುಡುಗನ ಮದುವೆ ಮಾಡ್ಕೊಂಡು ಸಣ್ಣಾಕಿರೋದು ಎಷ್ಟೋ ವಾಸಿ ಅಲ್ವಾ ಮಗಳೇ? ಹೂ ಕಣವ, ನಮ್ಮ ಸಂಬಂಧಿಕರಾಗೂ ಹಿಂಗೆ ಆಗೈತೆ. ಒಳ್ಳೆ ದೂರು ಸಂಬಂಧ, ಒಳ್ಳೆ ಚೆನ್ನಾಗಿ ದುಡಿತಾನೆ ಹುಡುಗ ಅಂತ ಕೊಟ್ಟು ಮಾಡಿದಕ್ಕೆ ಅವ್ನಿಗೆ ಆಗ್ಲೇ 2ನೇ ಮದುವೆ ಆಗ್ಬಿಟ್ಟಿತ್ತಂತೆ. ಇವಳನ್ನುವೆ ಮದುವೆ ಮಾಡ್ಕೊಂಡು ಪಾಪ ಜೀವನ ಎಲ್ಲ ನರಕ. ಕೊನೆಗೆ ಅಮ್ಮನ ಮನೆಗೆ ಬಂದು ಬಿದ್ದವಳೆ. ಈ ಸಾವ್ಕಾರರು ಯೋಗ್ಯತೆಗಳೆಲ್ಲ ಅಷ್ಟೇ ನೆನೆಯ. ಸಾವ್ಕಾರರು ದೂರದಿಂದ ನೋಡಕ್ ಸಂದ ಅಷ್ಟೇ ಕಣ್ಮಗಳೇ. ನಮ್ಮಂತ ಬಡವರಿಗಿರೋ ಮನಸ್ಥಿತಿ ಸಾವ್ಕಾರಗಿರಕ್ಕಿಲ್ಲ. ಆದ್ರೂ ಬೆಂಗಳೂರಾಗ ಮನೆ ಐತೆ, ಹುಡುಗಂಗೆ ₹1,00,000 ಸಂಬಳ ಅಂತ ಹೇಳಿದ್ರೆ ಇದಕ್ಕಿನ್ನು ಬೇರೆ ಇನ್ನೇನಾರ ಬೇಕೇನಮ್ಮ ನನಗೆ? ಇನ್ನೇನು ಬೇಡ, ನನಗಂತೂ ಓಕೆ ಕಣವ. ಅಲ್ವೇ ಮಾರೈತಿ, ಹುಡುಗನ್ ನೋಡೋದು ಬಿಡೋದು ಏನು ಬೇಡವಾ? ಹಂಗೆ ಒಪ್ಪಿಗೆ ಅಂತ ಹೇಳ್ಬಿಡೋದೇ ನೀನು ಕೆಲಸ ನಿನಗೆ? ಹ್ಞೂ ಕಣಮ್ಮ, ನನಗೇನು ದೊಡ್ಡದಾಗಿರ್ಬೇಕು ಮನೆ. ತಿಂಗಳ ಖರ್ಚು ಮಾಡೋಕ್ಕೆ ಬೇಜಾನ್ ಕಾಸು ಬರ್ತಾ ಇರಬೇಕು ಕಣಮ್ಮ. ಅಷ್ಟಿದ್ಬಿಟ್ರೆ ನಂಗೆ ಅಷ್ಟೇನೇ ಸಾಕು. ಇನ್ನೇನು ಬೇಕು ಹೇಳು? ಹಬ್ಬಬ್ಬಾ, ನನಗಂತೂ ನಮ್ಮ ಮನೆಯಾಗೆ ಕಿತ್ತೋಗಿರೋ ಮನೆಯಾಗಿ ಇದ್ದು 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 ತಲೆ ಕೆಟ್ಟು ಕೆರ ಹಿಡಿದ್ಬಿಟ್ಟೈತೆ ನನಗಂತೂ. ಇನ್ನು ಬೆಂಗಳೂರಿನಾಗೆ ಸ್ವಂತ ಮನೆಯಾಗೆ ಡೂಪ್ಲೆಕ್ಸ್ ಅಂತೆನಮ್ಮ. ಡೂಪ್ಲೆಕ್ಸ್ ಅದೇ ಒಳಗಡೆ ಆಸೆ ಹತ್ತೋಗಕ್ಕೆ ಮೆಟ್ಲೈತಲ್ಲ ಅಂತದಂತ. ಅಂತದೇನಿಯ. ಹಬ್ಬ, ಹಾಲು ಕುಡಿದ್ರೆ ಸಂತೋಷ ಆಯ್ತು ಕಣಮ್ಮ ನನಗಂತೂ. ನನಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾನೆ ಇಲ್ಲ ಕಣಮ್ಮ ನನಗೆ. ಅದೆಲ್ಲ ಬಿಟ್ಬಿಡು. ಸರಿ, ಹುಡುಗ ನೋಡಕ್ಕೂ ಬರ್ತಾನಂತೆ. ನೋಡು, ಈ ವಿಚಾರನ ಈ ಮನೆಯಾಗ ಯಾರಿಗೂ ಹೇಳಕ್ ಹೋಗ್ಬೇಡ. ಮದುವೆ ತಪ್ಪಿಸ್ಬಿಟ್ರೆ ಆಮೇಕಿಂದ ಮದುವೆ ತಪ್ಸಕ್ ಪ್ರಯತ್ನ ಪಟ್ಬಿಡ್ತಾರೆ. ಹುಡುಗ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾವನಿ. ಮದುವೆ ಹಂಗಾದ್ರಿ ನಮ್ಮ ನಾವು ಸಂದಕ್ಕಿರೋದು ಮುಖ್ಯ ಅಲ್ವೇ? ನೋಡಕ್ ಹುಡುಗನು ಸಂದಕವನ. ಅಮ್ಮಯ್ಯ, ಹೀರೋ ಇದ್ದಂಗವ್ನಿ. ಇನ್ನೊಂದ್ಕಿಂತ ನೋಡು ಕಳೆದೋಯ್ತೀಯ. ಆದ್ರೆ ಒಪ್ಪಿಸಿ ಎಲ್ಲ ಕಾಣಕ್ಕಿಲ್ಲ ಅವನು. ಒಂಥರ ಹಂಗೆ ಒಂಥರ ಅವನಿಗೆ ಶಾನೆ. ಅದೇನೋ ತೋರಿಸ್ಕೊಳ್ಳೋದು ಅಂದ್ರೆ ಇಷ್ಟ ಆಗಕ್ಕಿಲ್ವಂತ ಅವನಿಗೆ. ಅವ್ನು ತೋರಿಸ್ಕೊಂಡಿಲ್ಲ ಅಂದ್ರೆ ಬೇಡ ಹೇಳು, ನಾನು ತೋರಿಸ್ಕೊತೀನಲ್ಲ. ಅಮ್ಮ, ನಮ್ಮ ಅಕ್ಕಂಗಿನ ಚೆನ್ನಾಗಿರ್ಬತ್ತಾನೆ ನನ್ನ ಮುಂದೆ ಜೀವನದಾಗೆ. ನಿಮ್ಮ ಅಕ್ಕಂದು ಒಂದು ಜೀವನ ನಮ್ಮಿ ದೊಡ್ಡದಾಗ ಮನೆ ಇರ್ಬೋದು, ಮನೆಯಾಗ ಏನಾರ ಹೊಸಿ ನೆಮ್ಮದಿ ಆಯ್ತಾ? ಅತ್ತೆ ಒಂದ್ ಕಡೆ ಕಾಟ, ನಾದ್ನಿ ಒಂದ್ ಕಡೆ ಕಾಟ, ಗಂಡ ಇನ್ನೊಂದ್ ಕಡೆ ಕಾಟ. ನಿಮ್ಮ ಅಕ್ಕಂಗೆ ನೆಮ್ಮದಿ ಐತೆ ನೋಡು. ನಾನು ಹೇಳಿರೋ ಹುಡುಗು ನಿನ್ ಮದುವೆ ಮಾಡ್ಕೊಬಿಟ್ರೆ ಅತ್ತೆ ಕಾಟ ಇರಕ್ಕಿಲ್ಲ, ಗಂಡನ ಕಾಟ ಇರಕ್ಕಿಲ್ಲ, ನಾದ್ನಿ ಕಾಟ ಇರಕ್ಕಿಲ್ಲ. ಮನೆಯಾಗ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡ್ಬೋದು ನೋಡು. ಸರಿ ಅಮ್ಮ, ಆಯ್ತು, ನೀವ್ ಹೆಂಗೆ ಹೇಳ್ತಿರೋ ಹಂಗೇನೇನೆ. ಸರಿ, ಹಂಗಾರೆ ಇಲ್ಲೇ ನೀನು ಇರು. ಏನೋ ಈ ವಾರದಾಗೆ ಬತ್ತಾರಂತೆ ನೋಡ್ಕೊಂಡು ಹೋಗಕ್ಕೆ. ಅವಾಗ ನೀನು ಬಾ. ಹೆಂಗೋ ಶಾಸ್ತ್ರ ಮುಗಿಸ್ಬಿಟ್ಟು ಸಿಂಪಲ್ ಆಗತ್ತಾಗ ಮದುವೆನೂ ಮುಗಿಸ್ಬಿಡ್ತೀನಿ. ಸರಿನೇ? ಏನು ಈ ವಿಷಯ ಯಾರಿಗೂ ಏನು ಹೇಳ್ಕೊಳಕ್ ಹೋಗ್ಬೇಡ. ಯಾವ್ರಮ್ಮ ಹುಡ್ಗ? ಇದೇ ಊರು ಹುಡ್ಗ ನಿನಯ. ಅದಕ್ಕೆ ಹೇಳಿದ್ದು, ತಪ್ಪಿಸ್ಬಿಡ್ತಾರೆ ಮದುವೆಯ. ಸುಳ್ಳು ಹೇಳ್ಬಿಟ್ಟು ತಪ್ಪಿಸಾಕ್ಬಿಡ್ತಾರೆ. ಬಂಗಾರಮ್ಮನ ಮಗಳೆಲ್ಲ ಸರಿ ಇಲ್ಲ. ಹುಡುಗನ ಬಗ್ಗೆ ಕೆಟ್ಟದಾಗ ಹೇಳ್ಬಿಟ್ಟು ಮದುವೆ ತಪ್ಪಿಸ್ಬಿಡ್ತಾರೆ. ಹೊಸಿ ಹುಷಾರಾಗಿರು. ಯಾರೇನು ಹೇಳಿದ್ರು ನಾನಂತೂ ಯಾರ ಮಾತು ಕೇಳಕ್ಕಿಲ್ಲ ಬಿಡಮು. ಸರಿ ಕಣಮ್ಮಿ, ತಗ ತೊಮ್ಟ ಇತ್ತು. ಹಂಗೇನೆ ತೊಮ್ಟ ತಕೊಬಿಟ್ಟು ಬಂದಿದ್ದೀನಿ. ವಿಹಾನು ಬೇರೆ ಸಿಸ್ವರು ಬಿಟ್ಬಿಟ್ಟು ಬಂದಿದ್ದೀವಿ. ವಿಹಾನ್ ಮತ್ತೆ ಸುಮ್ಕೇನಿಯ ಇದು ಮಾಡ್ಬಿಡ್ತಾನೆ ವಿಹಾನು. ಹೋಗ್ಬೇಕು ನಾವು. ತಕ ಬ್ಯಾಗ ಇದ್ರಾಗ ತೊಮ್ಟ ಐತೆ. ನೀನು ನಿಮ್ಮ ಅಕ್ಕ ಎಲ್ಲ ತಿನ್ರಿ ಮಂದ್ರೆಲ್ಲನೂ. ಸರಿ ಆಯ್ತು ಕಣಮ್ಮ. ಅಮ್ಮ ಜ್ಯೂಸ್ ಗೀಸ್ ಏನಾರ ಮಾಡ್ತೀನಿರು. ಬೇಡ ಕಣವ, ಈ ಬಂಗಾರಮ್ಮನ ಸವಸನೆ ನೀ ನಮಗೆ ಬೇಡ. ಈ ಅಮ್ಮನ ಕಟ್ಕೊಂಡು ಏನಾಗ್ಬೇಕು ನಮಗೆ ಸವಸ ಬೇಡ. ನಾವು ಇನ್ನು ಹೊರಡ್ತೀನಿ. ಹುಷಾರು. ಸರಿ ಕಣಮ್ಮ, ಆಯ್ತು.